ಚಾಲೆಂಜಸ್ಸು ಕೂಡ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ಮೇಲೆ ಬರ್ತಾ ಇರುತ್ತೆ. ಲೈಕ್ ಇಟ್ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಅವರು ಇಲ್ಲಿ ಬಂದು ಕಲಿತಾರೋ ಅಥವಾ ಅವ್ರ ಊರಿಂದನೇ ಕಲಿತಾರೋ ಐ ಡೋಂಟ್ ನೋ, ಬಟ್ ಎಷ್ಟೋ ಸ್ಟೂಡೆಂಟ್ಸು ಇಲ್ಲಿ ಬಂದು ಕಲಿತಾರೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು ಒಳ್ಳೆ ಅಭ್ಯಾಸಗಳು ಕಲಿತ್ರೆ ಅದು ಗುಡ್ ನಾನು ಹೇಳೋದು. ಬಟ್ ಗೈಸ್ ವರ್ಕು ಮಾಡಬೇಕು, ಎಲ್ಲದೂ ಮಾಡಬೇಕು ಗೈಸ್. ಯಾಕೆ ಅಂತ ಅಂದರೆ ಇಲ್ಲಿ ಪಿ ಜಿಲಲ್ಲೇ ಇರ್ಬೋದು. ಸೊ ಎಲ್ಲದೂ ಕೂಡ ಅರ್ಥ ಮಾಡಿಕೊಂಡು ಎಲ್ಲದು ವರ್ಕ್ ಮಾಡಬೇಕು. ನಾವೇನಂತ ಅಂದರೆ ಬರೀ ಕನಸು ಕಾಣೋದಲ್ಲ, ಡೈಲಿ ಒಂದೊಂದು ಮೋಟಿವೇಶನ್ ಸಿಗುತ್ತೆ ಗೈಸ್. ಓಕೆನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗುಡ್ ಚಾಯ್ಸ್ ಚಂದ್ರ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಾನು ಪಿ ಜಿಯಿಂದ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ಹೀಗೆ ಒಂದು ಸ್ವಲ್ಪ ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿಲ್ಲ ನಿಜ. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಗಿತ್ತು, ಮತ್ತು ಕಾಲೇಜಲ್ಲಿ ಕೂಡ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಸ್ವಲ್ಪ ಅದು ಇದು ವರ್ಕ್ ಅಂತ ಜಾಸ್ತಿ ಇತ್ತು. ಸೊ ಬರೋದೇ ನಾವು 3:30 ಅಥವಾ 4 ಆಗುತ್ತೆ ಗೈಸ್. ಓಕೆನಾ? ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇನ್ಮೇಲೆ ಬರ್ತಾ ಇರುತ್ತೆ ಗೈಸ್, ಡೈಲಿ ರೂಟೀನ್ ಅಂತೂ ಬರ್ತಾ ಇರುತ್ತೆ. ಅದರಲ್ಲೂ ಕೂಡ ಸಮ್ ಚಾಲೆಂಜಸ್ಸು ಕೂಡ ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ಮೇಲೆ ಬರ್ತಾ ಇರುತ್ತೆ ಗೈಸ್. ಓಕೆನಾ? ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಬನ್ನಿ, ಇವಾಗ ನಮ್ಮ ಫ್ರೆಂಡು ಇದ್ದಾನೆ, ಅವನು ಆಲ್ರೆಡಿ ಟೀ ಹೇಳೋಕೆ ಹೋಗಿದ್ದಾನೆ. ಟೀನ ತೊಗೊಂಡು ಕುಡಿಯೋಣ ಗೈಸ್. ಓಕೆನಾ? ಬನ್ನಿ, ಇವಾಗ ಏನು ಮಾಡ್ತೀವಿ ಏನು ಅಂತ ತೋರಿಸ್ತೀನಿ. ಆಲ್ರೆಡಿ ಟೀ ರೆಡಿ ಆಗ್ತಾ ಇದೆ, ಇದೇ ಶಾಪು, ಟೀ ರೆಡಿ ಆಗ್ತಾ ಇದೆ. ಇದಾದಮೇಲೆ ಕುಡಿಯೋಣ ಗೈಸ್. ಈಸಿ ಯಾಕೆ ಸ್ಟಾರ್ಟಿಂಗ್ ಥರ ಬರ್ತಾ ಇಲ್ಲ, ಒಂದು ಸ್ವಲ್ಪ ಡೌನ್ ಆಗಿದೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಅಂದರೆ ಇವಾಗ ಸ್ವಲ್ಪ ಕೋಲ್ಡ್ ಆಗಿದೆ ಗೈಸ್. ಓಕೆನಾ? ಕೋಲ್ಡು ಮತ್ತು ಕೆಮ್ಮು ಆಗಿದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಸ್ವಲ್ಪ ಕಡಿಮೆ ಕೇಳಿಸ್ತಾ ಇದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತೀನಿ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ತೀನಿ ಗೈಸ್. ಓಕೆನಾ? ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ಎಸ್ಟರ್ಡೇ ಅಂತೂ ತುಂಬ ಅಂದರೆ ತುಂಬ ಆಗಿತ್ತು. ಇವಾಗಲೂ ಕೂಡ ಕೆಮ್ಮು ಮತ್ತು ಕೋಲ್ಡ್ ಇದೆ, ಬಟ್ ಆದರೂ ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಿಲ್ಲಿಸಬಾರ್ದು, ಏನಾದರೂ ಒಂದು ಮಾಡಬೇಕು ಈ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ತುಂಬ ಆಸೆ. ಸೊ ಬನ್ನಿ ಗೈಸ್, ಇವಾಗ ನೋಡೋಣ, ಏನೇ ಇದ್ದರೂ ಮಾಡ್ಕೋತಾ ಹೋಗೋಣ. ಎಷ್ಟು ಆಗುತ್ತೋ ಅಷ್ಟು ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಡೈಲಿ ರೂಟೀನ್ ಅಂತ ಅಂದರೆ ಯಾವ ರೀತಿ ಇರುತ್ತೆ ಏನು ಅದೆಲ್ಲ ತುಂಬಾ ತೋರಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ಅದು ಇನ್ಸ್ಪಿರೇಷನ್ ಆಗುತ್ತೆ. ಯಾಕೆ ಅಂತ ಅಂದರೆ ನಾನು ಒಬ್ಬ ಹಳ್ಳಿಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಪಿ ಜಿಯಲ್ಲಿದ್ದು ಯಾವ ಥರ ಕೂಡ ಗ್ರೋ ಆಗ್ಬೋದು, ಯಾವ ಥರ ಇಂಪ್ರೂವ್ ಆಗ್ಬೋದು, ಯಾವ ಥರ ನಾವು ಕೂಡ ಕಾಲೇಜ್ಗೆ ಹೋಗಿ ಬಂದು ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಇರುತ್ತೆ. ನಾವೊಬ್ಬರು ಪಿ ಜಿಯಲ್ಲಿ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಪಿ ಜಿಯಲ್ಲಿ ವಾತಾವರಣ ಎನ್ವಿರಾನ್ಮೆಂಟ್ ಯಾವ ಥರ ಇರುತ್ತೆ ಅದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ, ಆಯಿತಾ? ಮತ್ತು ಫುಡ್ ಯಾವ ಥರ ಫೆಸಿಲಿಟಿ ಇರುತ್ತೆ, ಅದು ತಿನ್ಬೋದಾ ಅಥವಾ ಇಲ್ವಾ, ಹಾಸ್ಟೆಲ್ ಬೆಟರಾ ಅಥವಾ ಪಿ ಜಿ ಬೆಟರಾ, ಹಾಸ್ಟೆಲಲ್ಲಿ ಟೈಪ್ಸ್ ಆಫ್ ಹಾಸ್ಟೆಲ್ ಇದೆ, ಗೌರ್ಮೆಂಟ್ ಹಾಸ್ಟೆಲ್, BCM ಹಾಸ್ಟೆಲ್, SC/ST ಹಾಸ್ಟೆಲ್ಲು, ಈ ರೀತಿ ತುಂಬ ಟೈಪ್ಸ್ ಆಫ್ ಹಾಸ್ಟೆಲ್ ಇದೆ. ಅದಕ್ಕಿಂತ ಪಿ ಜಿಯಲ್ಲಿ ಏನು ಡಿಫ್ರೆಂಟು, ಈ ರೀತಿ ನಾನು ತುಂಬ ತೋರಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ 1700 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಈ ವೀಕ್ನಲ್ಲಿ ಅಥವಾ ಇನ್ 2 ವೀಕ್ಸ್ನಲ್ಲಿ ನಾನು 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಂತ ಇದ್ದೀನಿ. 300 ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಬೇಕಂತ ಇದ್ದೀನಿ. ಆಗುತ್ತಾ ಅಂತ ನೋಡೋಣ. ಅಂದ್ಕೊಂಡ್ರೆ ಅದೇ ಆಗುತ್ತೆ ಗೈಸ್. ಓಕೆನಾ? ಬನ್ನಿ, ಆ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇವಾಗ ಹೋಗಿ ಟೀಯನ್ನು ರೆಡಿ ಆಗಿದೆ ಅಂತ ಕುಡಿದು ಬರೋಣ. ಚಳಿ ಆಗಿದೆ ಅಲ್ವಾ, ನಮ್ಮ ಫ್ರೆಂಡ್ ಏನು ಮಾಡಿದೆ ಅಂತ ಅಂದರೆ, ನಾನು ನಾರ್ಮಲ್ ಟೀ ಅಥವಾ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಇದು ಕಫ ಅಥವಾ ಕೋಲ್ಡಿಗೆ ತುಂಬ ಒಳ್ಳೆಯದು ಅಂತ ಜಿಂಜರ್ ಟೀಯನ್ನು ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ. ಐ ಲೈಕ್ ಇಟ್ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಬನ್ನಿ ಇವಾಗ ಕುಡಿದ್ಬಿಟ್ಟು ಹೋಗೋಣ. ಬನ್ನಿ ಗೈಸ್, ಇವಾಗ ಟೀಯನ್ನು ಇದು ಕುಡಿದು ಹೋಗೋಣ. ಜಿಂಜರ್ ಅಂತ ಇದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಗೈಸ್, ಇಷ್ಟ ಆಗ್ತಿಲ್ಲ. ಯಾಕೆ ಅಂತ ಅಂದರೆ ಇದೇ ಒಂಥರ ಟೇಸ್ಟ್ ಇದೆ ಗೈಸ್. ಓಕೆನಾ? ನಾನು ಟೀ ಅಥವಾ ಕಾಫಿ ಕುಡಿತಾ ಇದ್ದೆ, ಬಟ್ ಕಫ ಆಗಿದೆ ಮತ್ತು ಕೋಲ್ಡ್ ಇದೆ. ಸೊ ನೀನು ಕೂಡ ಇದನ್ನು ಟ್ರೈ ಮಾಡು ಅಂತ ಕೊಡಿಸಿದ್ದಾರೆ. ಸೊ ಬನ್ನಿ ಇವಾಗ ಇದು ಜಿಂಜರ್ ಟೀಯನ್ನು ಕುಡಿದು ಹೋಗೋಣ. ನೋಡಿ ಈ ಥರ ಇದೆ. ಇವಾಗ ಆಯಿತು ಗೈಸ್, ಟೀಯನ್ನು ಕುಡಿದಿದ್ದು. ಅದು ಜಿಂಜರ್ ಟೀ ಅಂತೆ. ನನಗಂತೂ ತುಂಬಾ ಕುಡಿಯೋಕ್ಕಾಗಲ್ಲ. ಅರ್ಧ ಕುಡಿದ್ಬಿಟ್ಟು ಅರ್ಧ ಹಾಗೆ ಬಿಟ್ಬಿಟ್ಟು ಬಂದೆ ಗೈಸ್. ಓಕೆನಾ? ನೆಕ್ಸ್ಟ್ ಟೈಮ್, ನಾನು ಇದು ಫಸ್ಟ್ ಟೈಮ್ ಅಲ್ಲ ಕುಡಿದಿದ್ದು, ಸೊ ಅದಕ್ಕೋಸ್ಕರ ಆ ಥರ ಆಯಿತು ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅದು ಚೆನ್ನಾಗೇ ಕುಡಿಯೋಣ ಗೈಸ್. ಇದು ಕಫ ಎಲ್ಲ ಒಂಥರ ಈಟ್ ಪ್ರೊಡ್ಯೂಸ್ ಆಗ್ತಾಯಿದೆ. ಅದು ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ನಮ್ಮ ಫ್ರೆಂಡ್ ಹೇಳ್ದ. ಸೊ ಅದು ತುಂಬ ಒಳ್ಳೆಯದಂತೆ, ಬಟ್ ನಾನು ಪ್ರೀವಿಯಸ್ ಯಾವಾಗಲೂ ಕುಡ್ದಿಲ್ಲ, ಅದಕ್ಕೋಸ್ಕರ ಈ ರೀತಿ ಆಗಿದೆ.
ನೆಕ್ಸ್ಟ್ ಟೈಮ್ ನೋಡೋಣ ಗೈಸ್, ಅದು ಕುಡಿತೀನಿ. ಚೆನ್ನಾಗಿದೆ, ಬಟ್ ಹೆಲ್ತಿಗೆಲ್ಲ ಒಳ್ಳೆಯದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದ್ರಿ ಅಂತ ಅಂದರೆ ಕಮೆಂಟನ್ನು ಹಾಕಿ ನೋಡೋಣ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಕುಡಿದಿದ್ರೆ ಯಾವ ರೀತಿ ಇತ್ತು ಅಂತ. ನನಗಂತೂ ಇಷ್ಟ ಆಗಿಲ್ಲ ಟೇಸ್ಟ್ ವೈಸ್, ಬಟ್ ಹೆಲ್ತ್ ವೈಸ್ ಇಸ್ ಗುಡ್. ಬನ್ನಿ, ಇವಾಗ ನಮ್ಮ ಫ್ರೆಂಡು ಇದೇ ಮೆಡ್ ಪ್ಲಸ್ಸಲ್ಲಿ ಒಂದು ಟ್ಯಾಬ್ಲೆಟನ್ನು ತೊಗೋಬೇಕಂತೆ, ಅದನ್ನು ತಗೊಳಕ್ಕೆ ಹೋಗಿದ್ದೇನೆ. ನಾನಿವಾಗ ಇಲ್ಲಿ ಹೊರಗಡೆ ಇದ್ದೀನಿ. ಇನ್ನೇನು ಇದು ತೊಗೊಂಡು ಆರಾಮಾಗಿ PGಯಲ್ಲಿ ಹೋಗೋದು ಗೈಸ್, ಅಷ್ಟೇ ಇರೋದು. ಇವಾಗ ತಗೊಂಡು ಹೋಗೋಣ ಬನ್ನಿ. ಎಷ್ಟು ದುಡಿತಾರೋ ಗೊತ್ತಾ ಚಾಯ್ ಇದೆಲ್ಲ ಮಾಡಿದವರು, ಯಪ್ಪ ತುಂಬ ಅಂದರೆ ತುಂಬ ದುಡಿತಾರೆ ಗೈಸ್, ಓಕೆನಾ. ಇಲ್ಲಿ ಬೆಂಗಳೂರಲ್ಲಿ ನಾವು ಅಲ್ಲಿ ನಮ್ಮೂರಲ್ಲಿ ಅಂದರೆ 10 ರೂಪೀಸ್ಗೆ ಇರ್ತಾ ಇತ್ತು ಒಂದು ಟೀ ಅಥವಾ ಕಾಫಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬೆಂಗಳೂರಲ್ಲಿ 15 ರೂಪೀಸ್ ಒಂದು ಟೀ ಆರ್ ಕಾಫಿ ಗೈಸ್, ಓಕೆನಾ. 15 ರೂಪೀಸ್ ಗೈಸ್, 15 ರೂಪೀಸ್. ನಿಜ ಎಷ್ಟು ಹೆಂಗೆ ಅನ್ಸುತ್ತಾ ಗೊತ್ತಾ ಗೈಸ್. ಅದು ಮೆಜೆಸ್ಟಿಕ್ನಲ್ಲಿ ಒಂದು ಟೈಮ್ ಆಲ್ರೆಡಿ ಹೇಳಿದೆ ನಿಮಗೆ 20 ರೂಪೀಸ್ ಟೀ ಅಂತ. ಬಟ್ ಅದು ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ಅಂದರೆ 20 ರೂಪೀಸ್ದು ಕೊಡ್ಬೋದು, ಇನ್ನೂ ಕೊಡ್ಬೋದು ಗೈಸ್. ಬಟ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿಲ್ಲ ಅಂತ ಅಂದರೆ ನಿಜ ಆಗಲ್ಲ ಗೈಸ್. ಸುಮ್ಮನೆ ಕೊಟ್ಟು ಬಂದ್ವಿ ಅಂತ ಅನಿಸುತ್ತೆ. ಬನ್ನಿ, ಇವಾಗ ಟೀ ಎಲ್ಲ ಕುಡಿದಿದ್ದಾಯಿತು. ತುಂಬ ನೀವು 10 ರೂಪೀಸ್ಗೆ ಸೇಲ್ ಮಾಡಿದರೂ ಕೂಡ 100 ಮೆಂಬರ್ಸನ್ನು ಬೈ ಮಾಡಿದರು ಅಂತ ಅಂದ್ಕೊಳ್ಳಿ ಆ ಟೀನ. ಬರೀ ಟೀಯನ್ನು ಇಲ್ಲಿ ಕುಡಿಯೋಲ್ಲ ಗೈಸ್. ಬೆಂಗಳೂರಲ್ಲಿ ತುಂಬ ಜನ, ತುಂಬ ಸ್ಟೂಡೆಂಟ್ಸು ನಾನು ನೋಡಿದ್ದೀನಿ. ಅವರು ಇಲ್ಲಿ ಬಂದು ಕಲಿತಾರೋ ಅಥವಾ ಅವ್ರ ಊರಿಂದನೇ ಕಲಿತಾರೋ ಐ ಡೋಂಟ್ ನೋ. ಬಟ್ ಎಷ್ಟೋ ಸ್ಟೂಡೆಂಟ್ಸು ಇಲ್ಲಿ ಬಂದು ಕಲಿತಾರೆ ಅಂತ ಅನ್ಕೋತೀನಿ, ಫ್ರೆಂಡ್ಸ್ ಜೊತೆ ಸೇರಿಬಿಟ್ಟು. ಒಳ್ಳೆ ಅಭ್ಯಾಸಗಳು ಕಲಿತ್ರೆ ಅದು ಗುಡ್ ನಾನು ಹೇಳೋದು. ಬಟ್ ಕೆಟ್ಟ ಅಭ್ಯಾಸಗಳು ತುಂಬ ಜನ ಕಲಿತಾರೆ ಗೈಸ್, ಓಕೆನಾ. ನೀವು ನನ್ನ ಆಡಿಯನ್ಸ್ ಏನಂತ ಅಂದರೆ ನಿಜವಾಗ್ಲೂ ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾವುದೇ ಥರ ಇತ್ತು ಅಂತ ಅಂದರೂ ಕೂಡ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಅಭ್ಯಾಸ, ಒಳ್ಳೆ ಫ್ರೆಂಡ್ಸನ್ನೇ ಮಾಡಿ ಗೈಸ್, ಓಕೆನಾ. ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿಗೆ ಒಂದು ಕೆಟ್ಟ ಸಂದೇಶ ಅಥವಾ ಇದನ್ನು ಕೊಡ್ತೀರಾ ಗೈಸ್, ಓಕೆನಾ. ನಾನು ಯಾವುದೇ ಟೀ ಅಂಗಡಿಯಲ್ಲಿ ನೋಡಿದರೂ ಕೂಡ ಯಾರು ಕೂಡ ಬರೀ ಟೀ ಯಾರೂ ಕುಡಿತಾ ಇರಲ್ಲ ಗೈಸ್, ಓಕೆನಾ. ಎಲ್ಲರ ಕೈಯಲ್ಲೂ ಈ ಥರ ಸ್ಮೋಕ್ ಆ ಥರ ಮಾಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ತುಂಬ ಕೆಟ್ಟದ್ದು ಗೈಸ್, ಓಕೆನಾ. ಯಾರು ಕೂಡ ನನ್ನ ಆಡಿಯನ್ಸ್ ಆ ಥರ ಮಾಡಲ್ಲ ಅಂತ ಅನ್ಕೋತೀನಿ. ಮಾಡಲಿಕ್ಕೆ ಹೋಗಬೇಡಿ ಗೈಸ್, ಓಕೆನಾ. ನಾನು ಸಜೆಸ್ಟ್ ಮಾಡೋದು ಓನ್ಲಿ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ತಗೊಳ್ಳಿ, ಆರಾಮಾಗಿ ಕುಡೀರಿ. ಬನ್ನಿ, ಹೆಲ್ತಿ ಫುಡ್ ತಗೊಳ್ಳಿ, ಅಥವಾ ಈ ರೀತಿ ಸ್ನ್ಯಾಕ್ಸನ್ನು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ. ಬನ್ನಿ ಗೈಸ್, ಇವಾಗ ಆಯಿತು, ಹೋಗೋಣ. ಒಂದು ಶರ್ಟ್ ಇದೆ ಗೈಸ್, ಓಕೆನಾ. ಇದೇ ರಾಮೆನಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಅಂದರೆ ತುಂಬ ಒಳ್ಳೆ ಶರ್ಟ್ ಗೈಸ್ ಅದು, ಓಕೆನಾ. ಅದು ಒಂದು ಹಾಕ್ಕೊಂಡಿರೋ ದಿನ ಫೋಟೋ ಇದೆ, ಅದನ್ನು ತೋರಿಸ್ತೀನಿ ಗೈಸ್, ಓಕೆನಾ. ಗೈಸ್ ಜಸ್ಟ್ ಇವಾಗ ತಾನೇ ಬಂದೆ PGಗೆ. ಅಂದರೆ ಜಾಸ್ತಿ ಟೈಮೇನು ತೊಗೊಳಕ್ಕೆ ಹೋಗಿಲ್ಲ ಹೊರಗಡೆ. ಏನಂತ ಅಂದರೆ ಒಂದು 10 ಮಿನಿಟ್ಸ್ ಆಯಿತು ಅಂತ ಅಂದ್ಕೊತೀನಿ ಮ್ಯಾಕ್ಸಿಮಮ್ ಅಷ್ಟೇ. ಬಿಕಾಸ್ ಆಫ್ ತುಂಬ ವರ್ಕ್ ಇದೆ, ಅದನ್ನು ಕೂಡ ಮಾಡಬೇಕು. ಕೋಡಿಂಗ್ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಡೈಲಿ ಮಾಡ್ತಾಯಿದ್ದೀನಿ ಗೈಸ್, ಓಕೆನಾ. ಡೈಲಿ ಅಂತ ಅಂದರೆ HTML CSS ಅದು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ತುಂಬ ಟೈಮ್ ಇಲ್ಲ. ಸೊ ಬೇಗ ಟೀಯನ್ನು ಕುಡಿದ್ಬಿಟ್ಟು, ಅದು ಜಿಂಜರ್ ಟೀ ಅಂತ ನೀವು ನೋಡಿದ್ರಲ್ಲ, ಅದು ಟೀ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ. ಅದು ಕುಡಿದ್ಬಿಟ್ಟು ಬೇಗ ಬಂದ್ವಿ ಗೈಸ್. ಇವಾಗ ಬನ್ನಿ, ಲ್ಯಾಪ್ಟಾಪ್ ಇದೆ ಗೈಸ್, ನಾನು ನಿಮಗೆ ತೋರಿಸಿಲ್ಲ ಅಂತ ಅನಿಸುತ್ತೆ. ಆಲ್ರೆಡಿ ಒಂದು 2 ವೀಕ್ಸ್ ಮೇಲೆ ಆಯಿತು ಅಂತ ಅನಿಸುತ್ತೆ ಅದು ತೊಗೊಂಡು. ಸೊ ನಿಮಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ರಿವ್ಯೂವನ್ನು ಕೊಡ್ತೀನಿ. ಬೇಕು ಅಂದರೆ ಕಮೆಂಟ್ ಹಾಕಿ ಯಾವ ಬ್ರ್ಯಾಂಡನ್ನು ತೊಗೊಂಡಿದ್ದೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಆ ಬ್ರ್ಯಾಂಡನ್ನು ಪರ್ಚೇಸ್ ಮಾಡ್ಬೋದಾ, ಏನೇನು ಸ್ಪೆಸಿಫಿಕೇಷನ್ಸ್ ಇದ್ದಾವೆ, ಮತ್ತು ಯಾವುದು ಅದು ರ್ಯಾಮ್ ಆಗಿರ್ಬೋದು, ಸ್ಟೋರೇಜು, ಅದೆಲ್ಲ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಎಸ್ ಗೈಸ್, ಕೊಡ್ತೀನಿ. ಇವತ್ತು ಆಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಇವತ್ತು ಅಂತ ಅಂದರೆ ಆಲ್ರೆಡಿ ಟೈಮ್ ಆಗಿದೆ. ಬನ್ನಿ ಇವಾಗ ವರ್ಕಿಂಗನ್ನು ಸ್ಟಾರ್ಟ್ ಮಾಡೋಣ. ಎಸ್ ಬನ್ನಿ ಗೈಸ್, ಇವತ್ತು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು, ಇವತ್ತು ಆಗಿಲ್ಲ. ಸೊ ಇವತ್ತು ಸರ್ ಕೂಡ ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರ ನ್ಯೂ ಎಕ್ಸೈಸನ್ನು ತೊಗೊಂಡು ಬಂದಿದ್ದೀನಿ. ಇವಾಗ ಅಬ್ಸರ್ವೇಷನ್ ಸ್ವಲ್ಪ ಬರೆಯೋದಿದೆ, ಅಂದರೆ ADBMS ಅಡ್ವಾನ್ಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಬನ್ನಿ ಗೈಸ್, ಇವಾಗ ಸ್ವಲ್ಪ ಬರೆಯೋದಿದೆ, ಬರೆದು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ಬರೆದಿದ್ದೆಲ್ಲ ಆಯಿತು. ಬನ್ನಿ ಇವಾಗ ಊಟ ಮಾಡೋ ಟೈಮ್ ಆಯಿತು. ಬನ್ನಿ ಇವಾಗ ಊಟ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಓದ್ಕೊಳ್ಳೋದಿದೆ, ಅದನ್ನೆಲ್ಲ ಓದ್ಕೊಂಡು ಅದಾದಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು ಗೈಸ್. ಅಂತ ಅಂದರೆ ನಮಗೆ ಟೈಮ್ ಇಲ್ಲ ಇವಾಗ, ಈ 2 ಇಯರ್ಸ್ನಲ್ಲೇ ಏನಾದರೂ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಅದನ್ನು ಕೂಡ ವರ್ಕ್ ಮಾಡಬೇಕು. ಅದನ್ನು ವರ್ಕ್ ಮಾಡಿ ಆಮೇಲೆ ಎಷ್ಟೊತ್ತಾಗುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಅಂತ ಅಂದರೆ ಮ್ಯಾಕ್ಸಿಮಮ್ 12 ಮೇಲಾಗುತ್ತೆ ಅಂತ ಅನ್ಕೋತೀನಿ, ನೋಡೋಣ. ಅಂತ ಅಂದರೆ ಸ್ವಲ್ಪ ಆರಾಮಿರಲಿಲ್ಲ. ಸೊ ಆವಾಗ ನಾನು ಏನು ವರ್ಕ್ ಮಾಡಿಲ್ಲ ಜಾಸ್ತಿ. ಸೊ ಇವಾಗ ಅದನ್ನು ರಿಫಿಲ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ 2 ಡೇ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ.
ಬನ್ನಿ ಗೈಸ್, ವರ್ಕು ಮಾಡಬೇಕು, ಎಲ್ಲದೂ ಮಾಡಬೇಕು ಗೈಸ್. ಯಾಕೆ ಅಂತ ಅಂದರೆ ಇಲ್ಲಿ ಪಿ ಜಿಲಲ್ಲೇ ಇರ್ಬೋದು. ಸೊ ಎಲ್ಲದೂ ಕೂಡ ಅರ್ಥ ಮಾಡಿಕೊಂಡು ಎಲ್ಲದು ವರ್ಕ್ ಮಾಡಬೇಕು. ನಾವೇನಂತ ಅಂದರೆ ಬರೀ ಕನಸು ಕಾಣೋದಲ್ಲ, ಡೈಲಿ ಒಂದೊಂದು ಮೋಟಿವೇಶನ್ ಸಿಗುತ್ತೆ ಗೈಸ್. ಓಕೆನಾ, ಡೈಲಿ ಅಂತ ಅಲ್ಲ, ನೋಡೋಣ ಎಷ್ಟಾಗುತ್ತೆ, 2 ಡೇಸ್ಗೆ 1 ಟೈಮ್ ಆ ಥರ. ಈ ರೀತಿ ನನಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ಕೂಡ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಎಸ್ ಗೈಸ್, ಡೈಲಿ ನೀವೇನಂದರೆ ಕನಸು ಕಾಣೋದು ಮುಖ್ಯ ಅಲ್ಲ. ಸೊ ಆ ಕನಸಿಗೆ ಎಷ್ಟು ನೀವು ಟೈಮಿನ ಕೊಡ್ತಾ ಇದ್ದೀರಾ ಅಂತ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ದೊಡ್ಡ ದೊಡ್ಡ ಡ್ರೀಮನ್ನು ಇಟ್ಕೋತೀರಿ, ಆ ಕಾರ್ ಬೇಕು, ಈ ಮನೆ ಬೇಕು, ಅದನ್ನು ತೊಗೋತೀನಿ, ಇದನ್ನು ತೊಗೊತೀನಿ ಅಂತ. ಬಟ್ ನೀವೇನು ಕೆಲಸ ಮಾಡಿಲ್ಲ ಅಂತ ಅಂದರೆ ಅದೆಲ್ಲ ಸಾಧ್ಯ ಇಲ್ಲ ಗೈಸ್. ಓಕೆನಾ, ನೀವು ಒಂದೊಂದು ಸ್ಟೆಪ್ ಕೂಡ ಅದಕ್ಕೆ ಕೆಲಸ ಮಾಡಬೇಕಾಗುತ್ತೆ. ಆವಾಗ ತಾನೇ ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಎಸ್ ಗೈಸ್, ಇದು ಈ ವಿಡಿಯೋದಲ್ಲಿ ಆಗೋದು. ನಾನು ಕೂಡ ಅಷ್ಟೇ ಗೈಸ್, ಇವಾಗ ಇದಕ್ಕೂ ಫೋಕಸ್ ಮಾಡಬೇಕು. ಎಸ್ ಗೈಸ್, ಇದಕ್ಕೂ ಟೈಮ್ ಕೊಡಬೇಕು, ಮತ್ತು ಸ್ಟಡಿಗೂ ಟೈಮ್ ಕೊಡಬೇಕು. ಅದು ನಮ್ಮ ಫ್ಯೂಚರ್, ಅದ್ರ ಬಗ್ಗೆನೂ ನಾವು ಟೈಮ್ ಕೊಡಬೇಕು. ಎಸ್, ಇದೆಲ್ಲ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಒಂದು ಟೈಮ್ ಟೇಬಲ್ ನಾನು ಮಾಡ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಇದು ಮಾಡಬೇಕು, ಈ ಟೈಮ್ನಲ್ಲಿ ಇದು ಮಾಡಬೇಕು ಅಂತ. ನೀವು ಕೂಡ ನಿಮ್ಮ ದಿನವನ್ನು ಈ ಥರ ಡಿವೈಡ್ ಮಾಡಿ, ಸುಮ್ಮನೆ ಯಾವುದೋ ಒಂದು ಬ್ರಾಡಾಗಿ ನೀವು ಥಿಂಕ್ ಮಾಡಿ ಏನೋ ಒಂದು ಮಾಡೋದು ಬಿಡು, ಏನೋ ಒಂದು ಮಾಡಿದರೆ ಆಯಿತು ಬಿಡು ಅಂತ ಬಿಡೋಕ್ಕೆ ಹೋಗ್ಬಿಡಿ ಗೈಸ್. ಓಕೆನಾ, ಒಂದು ಟೈಮ್ ಟೇಬಲನ್ನು ಫಾಲೋ ಮಾಡಿ, ಆವಾಗ ನೀವು ಕೂಡ ಈಸಿಯಾಗಿ ಆ ಡೇನ ಈಸಿಯಾಗಿ ಕಳಿಬೋದು ಅಂತ ಅನ್ಕೋತೀನಿ. ಇದು ನನ್ನ ಒಪಿನಿಯನ್ನು. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ 2 ವೀಕ್ಸ್ನಲ್ಲಿ ನಾನು 2000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸಾಧ್ಯ ಇದೆ ಗೈಸ್, ಮಾಡ್ತೀವಿ. ನೀವು ಕೂಡ ಸಪೋರ್ಟ್ ಮಾಡಿ, ಇದೇ ಥರ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋಯಿಂದ ನಿಮಗೆ ಏನು ಸಿಕ್ತು ಅಂತ, ಏನು ಇನ್ಫಾರ್ಮೇಷನ್ ಸಿಕ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ಥರ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಬೇಕು ಅಂತ ನೀವು ಕೂಡ ಸಜೆಷನನ್ನು ಮಾಡಿ ಕಮೆಂಟನ್ನು ಹಾಕಿ. ಅದೇ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ. ಬನ್ನಿ ಗೈಸ್, ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ಟೇಕ್ ಕೇರ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಟೈಮ್ ಐ ವಿಲ್ ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಟೇಕ್ ಕೇರ್.